ಈ ಚಾಮುಂಡಿಪುರಂನಲ್ಲಿ ಕೃಷ್ಣರಾಜ ಯುವ ಬಳಗದ ಸದಸ್ಯರೆಲ್ಲ ಸೇರಿ ಏನು ಭಾರತದ ಕಾಶ್ಮೀರ ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ, ಬಹಳಷ್ಟು ಪ್ರವಾಸಿಗರನ್ನ ಸೆಳೀತಾ ಇತ್ತು. ಆರ್ಟಿಕಲ್ 370 ಏನು ತೆಗೆದ ನಂತರ ಇತ್ತು, ಅಲ್ಲೊಂದು ಭಾರತೀಯ ವಾತಾವರಣ ಸೃಷ್ಟಿಯಾಯಿತು. ಈ ಮುಂಚೆಯಲ್ಲಿ ಪ್ರತ್ಯೇಕತಾವಾದ, ಪಾಕಿಸ್ತಾನಿ ಪರ, ಹೀಗೆ ಹಲವಾರು ಗುಂಪುಗಳಿತ್ತು. ಆದರೆ ಈಗೆಲ್ಲ ಮನಸ್ಸುಗಳು ಬೆಸೀತಾ ಒಂದು ಭಾರತೀಯತೆ ಮೂಡ್ತಾ ಇತ್ತು. ಇತ್ತೀಚೆಗೆ ಸ್ವಾತಂತ್ರ್ಯೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ಆದದ್ದು ನೋಡಿ ನಾವೆಲ್ಲ ಬಹಳ ಖುಷಿ ಪಟ್ಟಿದ್ವಿ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ನಮ್ಮ ದೇಶದ ಮುಕುಟ ಮಣಿ ಅನ್ನೋದನ್ನ ನಾವೆಲ್ಲ ಚಿಕ್ಕದ್ರಿಂದ ಹೇಳ್ತಾ ಇದ್ವಿ. ಈಗ ಆ ಒಂದು ಸುಂದರ ಭೂಮಿ ಏನು ಕಾಳಿದಾಸ ತನ್ನ ಕಾವ್ಯದಲ್ಲಿ ಬರೀತಾ ಇದ್ದಂತ ಒಂದು ಕನಸಿನ ಸುಂದರ ಭೂಮಿ ಏನಿತ್ತು, ಅಲ್ಲಿ ಭಾರತೀಯರು ವಿದೇಶಿಯರು ಸ್ವಚ್ಛಂದವಾಗಿ ಇವತ್ತು ಪ್ರವಾಸಕ್ಕೆ ಹೋಗ್ತಾ ಇದ್ರು. ಆದ್ರೆ ಮತ್ತೆ ದುರದೃಷ್ಟವಶಾತ್ ಬಹಳ ದಿನಗಳ ನಂತರ ಪ್ರವಾಸಿಗರ ಮೇಲೆ ಬಹಳ ಒಂದು ದೊಡ್ಡ ಮಟ್ಟದ ದಾಳಿಯಾಗಿದೆ. ನಿಜಕ್ಕೂ ಇದು ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಇಡೀ ಭಾರತೀಯ ಏನು ಸಾರ್ವಭೌಮತೆ ಮೇಲೆ ದಾಳಿ ಮಾಡುವಂತ ಪಾಕಿಸ್ತಾನದ ಉಗ್ರಗಾಮಿಗಳ ಕೈವಾಡ ಇದೆ. ಇದನ್ನ ನಿಜವಾಗ್ಲೂ ನಾವೆಲ್ಲ ಕೃಷ್ಣರಾಜ ಯುವ ಬಳಗದವ್ರು ಏನಿಲ್ಲಿ ಸೇರಿದ್ದೀವಿ ಅದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇಂಥ ಒಂದು ಇದನ್ನ ಹಾಗಾಗಿ ಇವತ್ತು ಕಪ್ಪು ಪಟ್ಟಿ ಧರಿಸಿ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಮತ್ತೆ ಮೊಂಬತ್ತಿ ಹಿಡಿದು ಮೌನಾಚರಣೆ ಮಾಡಿ ಅಲ್ಲೇನು ನಮ್ಮ ಭಾರತೀಯರು ಮತ್ತು ವಿದೇಶಿಯರು ಮೃತಪಟ್ಟಿದ್ದಾರೆ ಅವರ ಶಾಂತಿ ಕೋರ್ತಾ ಇದ್ದೀವಿ. 2 ನಿಮಿಷ ಮೌನಾಚರಣೆ ಕೂಡ ಮಾಡ್ತಾ ಇದ್ದೀವಿ. ಕರಾಳ ದಿನ ಆಗಿದೆ. ओम शांति। ओम शांति 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 सहवीर्यं तेजस्विनावधीतमस्तु मा विद्विषावहै। ओम शांति शांति। ಪಾಕಿಸ್ತಾನದ ಉಗ್ರರಿಗೆ, ಕಾಶ್ಮೀರದ ಉಗ್ರರಿಗೆ बोलो भारत माता की, बोलो भारत माता की। ಕಾಶ್ಮೀರದ ಉಗ್ರರಿಗೆ, ಕಾಶ್ಮೀರದ ಉಗ್ರರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಾಶ್ಮೀರದ ಉಗ್ರರಿಗೆ बोलो भारत माता की। ಎಲ್ಲಿಯವರೆಗೆ ಕಾಶ್ಮೀರದಲ್ಲಿ ನಡೆದ ನರಹತ್ಯೆಗೆ, ಕಾಶ್ಮೀರದಲ್ಲಿ ನಡೆದ ನರಹತ್ಯೆಗೆ, ಕಾಶ್ಮೀರದಲ್ಲಿ ನಡೆದ ನರಹತ್ಯೆಗೆ बोलो भारत माता की, बोलो भारत माता की। ಕಾಶ್ಮೀರದ ಉಗ್ರರಿಗೆ, ಕಾಶ್ಮೀರದ ಉಗ್ರರಿಗೆ ಭಾರತೀಯರ ಮೇಲೆ ದಾಳಿ ಮಾಡಿರುವ ಪಾಕಿಸ್ತಾನಿ ಕ್ರೂರರಿಗೆ, ಪಾಕಿಸ್ತಾನಿ ಕ್ರೂರರಿಗೆ, ಪಾಕಿಸ್ತಾನಿ ಉಗ್ರರಿಗೆ, ಪಾಕಿಸ್ತಾನಿ ಉಗ್ರರಿಗೆ, ಭಾರತದ ಮೇಲೆ ದಾಳಿ ಮಾಡಿರುವ ಪಾಕಿಸ್ತಾನಕ್ಕೆ, ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ ಭಾರತ್ ಮಾತಾ ಕಿ. ಸೌದಿ ಅರೇಬಿಯಾ ಬಹಳ ದುಃಖಕರವಾದಂತ ಸನ್ನಿವೇಶ